ಸೊ ಇವಾಗ ನೀವು ಒಂದ್ಸರಿ ಏನ್ ಪಥ್ಯ ಮಾಡ್ತಿದ್ದೀರ ಅಂತ ನಮ್ಮ ವೀಕ್ಷಕರಿಗೆ ಒಂದ್ಸರಿ ಹೇಳಿ. ವೆಯ್ಟ್ ಲಾಸ್ ಮಾಡ್ಕೋಬೇಕಂತಿರೋರಿಗೆ, ಮಂಡಿನೂ ಕಡಿಮೆ ಮಾಡ್ಕೊಂಬೇಕಂತಿರೋರಿಗೆ ನಿಮ್ಮ ಒಂದು ಅನುಭವ ಅವ್ರಿಗೆ ಪಾಠ ಆಗುತ್ತೆ. ನಾನು ಬೆಳಗ್ಗೆ ಎದ್ದ ತಕ್ಷಣ ಒಂದು 2 ಸ್ಪೂನ್ ಕೊಬ್ಬರಿ ಎಣ್ಣೆ ಕುಡಿತೀನಿ. ಓಕೆ. ಮತ್ತೆ ಅದಾದ ಒಂದು 10 ನಿಮಿಷಕ್ಕೆ ಬಿಸಿನೀರು ಕುಡಿತೀನಿ. ಅದಾದ ಒಂದು ½ ಅನ್ ಅವರ್ ಆದ್ಮೇಲೆ ಬೆಟ್ನೆಲಿಕಾಯಿ ಜ್ಯೂಸ್ ಕುಡಿತೀನಿ. ಅದಾದ ½ ಅನ್ ಅವರ್ಗೆ ಕೊತ್ತಂಬರಿ ಸೊಪ್ಪು ಜ್ಯೂಸ್ ಕುಡಿತೀನಿ. ಅದಾದ 1 ಅವರ್ಗೆ ಬೂದುಗುಂಬಳಕಾಯಿ ಜ್ಯೂಸ್ ಕುಡಿತೀನಿ. ಮತ್ತೆ 12:30 ತನಕ ಏನು ತಗೊಳಲ್ಲ. ಸೂಪರ್. 12:30ಗೆ ಏನಾದ್ರೂ ರೊಟ್ಟಿ ಚಪಾತಿ ಅಲ್ಲ, ರೊಟ್ಟಿ ಮುದ್ದೆ ಏನಾದ್ರೂ ತಿಂತೀನಿ ಬಿಗಿಯಾಗಿ. ಇನ್ನ ಸಂಜೆ 7 ಗಂಟೆ ತನಕ ಏನು ತಿನ್ನಲ್ಲ. 7 ಗಂಟೆಗೆ ಮೊಳಕೆ ಕಟ್ಟಿದ ಕಾಳು ಅಥವಾ ಕಾಯಿ ಏನಾದ್ರು ತಿಂತೀನಿ ಅಷ್ಟೇ. 1 ಲೋಟ ಮಜ್ಜಿಗೆಗೆ ನೀವು ಪೌಡರ್ ಕೊಟ್ಟಿದ್ದೀರಲ್ಲ ಅದು ಹಾಕೊಂಡ್ ಕುಡಿತೀನಿ ಅಷ್ಟೇ ನಂದು ದಿನಚರಿ. ಪರ್ಫೆಕ್ಟ್. ನಮ್ಮ ಯೂಟ್ಯೂಬ್ ನೋಡ್ತಕ್ಕಂತ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಅದೇ ಸರ್, ಎಂತ ನೋವಿದ್ರುನು ನಂಬಿಕೆ ಇರಬೇಕು. ಬಂದಿಲ್ಲಿ ನಾವು 1 ಅಲ್ಲ 2 ಸತಿ ವಿಸಿಟ್ ಕೊಡ್ಬೇಕು, ವಾಸಿ ಆಗುತ್ತೆ ಅಂತ ಹೇಳ್ತೀನಿ. ನಮಸ್ಕಾರ. ಸಣ್ಣ ಆಗುವಾಗ ನೋಡಿ, ಮೇಡಮ್ 15 kg ಸಣ್ಣ ಆಗಿದ್ದಾರೆ, ವೆಯ್ಟ್ ಲಾಸ್ ಆಗಿದ್ದಾರೆ. 80 ಎಷ್ಟಿದ್ರಿ? 83 ಇದ್ದೆ. ಇವಾಗ 68.5 ಇದ್ದೀನಿ. ಸೊ ಆಲ್ಮೋಸ್ಟ್ 15 kg ವೆಯ್ಟ್ ಲಾಸ್ ಆಗಿದ್ದಾರೆ. ಬಟ್ ಅವ್ರಿಗೆ ಫ್ಯಾಟಿ ಲಿವರ್, ಹಳೆ ಸ್ಕ್ಯಾನಿಂಗ್ ಅಲ್ಲೂ ಫ್ಯಾಟಿ ಲಿವರ್ ಇದೆ ಅಂತ ಬಂದಿದೆ, ಹೊಸ ಸ್ಕ್ಯಾನಿಂಗ್ ಅಲ್ಲೂ ಫ್ಯಾಟಿ ಲಿವರ್ ಇದೆ ಅಂತ ಬಂದಿದೆ. ಅದರರ್ಥ ಫ್ಯಾಟಿ ಲಿವರ್ ಕಡಿಮೆ ಆಗಿಲ್ಲ ಅಂತಲ್ಲ. ಅದು ಲಿವರ್ ಫೈಬ್ರಸ್ ಸ್ಕ್ಯಾನ್ ಅಂತ ಮಾಡಿದ್ರೆ ಅದರಲ್ಲಿ ಪರ್ಸೆಂಟೇಜ್ ಆಫ್ ಫ್ಯಾಟ್ ಎಷ್ಟು ಡೆಪಾಸಿಟ್ ಆಗಿದೆ ಲಿವರ್ ಅಂತ ಗೊತ್ತಾಗುತ್ತೆ. ಬಟ್ ಅದು ಕಾಸ್ಟ್ ಇರುತ್ತೆ ಮತ್ತೆ ಎಲ್ಲ ಕಡೆ ಮಾಡೋದಿಲ್ಲ. ಸೊ ಅದನ್ನ ನಾವು ಮಾಡಿಸೋ ಅವಶ್ಯಕತೆ ಇಲ್ಲ. ಈ ಫ್ಯಾಟಿ ಲಿವರ್ ಅಲ್ಲಿ 0 to 33% ವರೆಗೂ ಫ್ಯಾಟ್ ಇತ್ತು ಅಂತಂದ್ರೆ ಫ್ಯಾಟಿ ಲಿವರ್ ಅಂತ ಹೇಳ್ತಾರೆ. ಇವಾಗ 30% ಫ್ಯಾಟ್ ಇದ್ರು ಫ್ಯಾಟಿ ಲಿವರ್ ಗ್ರೇಡ್ 1 ಅಂತಾರೆ. 15% ಫ್ಯಾಟ್ ಇದ್ರು ಫ್ಯಾಟಿ ಲಿವರ್ ಗ್ರೇಡ್ 1 ಅಂತಾನೆ ಕರೀತಾರೆ. 10% ಇದ್ರು ಫ್ಯಾಟಿ ಲಿವರ್ ಗ್ರೇಡ್ 1 ಅಂತಾನೆ ಕರೀತಾರೆ. ಬಟ್ ಪರ್ಸೆಂಟೇಜ್ ಆಫ್ ಫ್ಯಾಟ್ ಬಂದಾಗ ನಾವು ಫೈಬ್ರಸ್ ಸ್ಕ್ಯಾನ್ ಮಾಡಬೇಕು, ಅದರಲ್ಲಿ ಗೊತ್ತಾಗುತ್ತೆ. ಸ್ಕೋರ್ ಮೇಲೆ ಅದನ್ನ ಹೇಳ್ತಾರೆ. ಸೊ ಹಂಗಾಗಿ ಇದು ವರಿ ಮಾಡೋದು ಬೇಡ. ಸೊ ಫ್ಯಾಟಿ ಲಿವರ್ ಕಡಿಮೆ ಆಗಿರುತ್ತೆ, ಯಾಕಂದ್ರೆ ಮುಖ್ಯವಾಗಿ ವೆಯ್ಟ್ ಲಾಸ್ ಆಗಿದೆ. ಸೊ ಮೇಡಮ್ ಇವಾಗ ಏನ್ ಮಾಡ್ಬೇಕಂದ್ರೆ ಏನು ವರಿ ಮಾಡೋದೇನು ಬೇಡ, ಫ್ಯಾಟಿ ಲಿವರ್ ಹೋಗಿಲ್ಲ ಅಂತ ಇನ್ನೊಂದು 3 months ಇದೇ ತರ ಡಯಟ್ ಮಾಡ್ಕೊಂತ ಹೋಗಿ. ಸೊ ಓಕೆ. ನೀವು ಹಾಸ್ಪಿಟ್ಲಿಗೆ ಬಂದಿದ್ದು ಏನಕ್ಕೆ? ನೀವು ಹಾಸ್ಪಿಟ್ಲಿಗೆ ಬಂದಿದ್ದು ನಾನು ಮಂಡಿ ನೋವಿಗೆ ಬಂದಿದ್ದು. ಮುಂಚೆಗೆ ಇವಾಗ ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ? 80% ಆಗಿದೆ ಸರ್. ನಾನು ಓಡಾಡ್ತಾನೆ ಇರ್ಲಿಲ್ಲ. ಈಗ 1 ಕಿಲೋಮೀಟರ್ 1.5 ಕಿಲೋಮೀಟರ್ ವಾಕ್ ಮಾಡ್ತೀನಿ ಬೆಳಗ್ಗೆ. ಮುಂಚೆ ಯಾವ ತರ ಇತ್ತು ನಿಮ್ ಕಂಡೀಷನ್? ಫುಲ್ಲು ಈ ತರ ಹಿಂಗೆ ಓಡಾಡ್ತಿದ್ದೆ. ಇವಾಗ ಸ್ವಲ್ಪ ಸ್ಟ್ರೈಟ್ ಆಗ್ಬೇಕು. ಎಲ್ಲ ನೀನು ವಾಕಿಂಗ್ ಸ್ಟೈಲ್ ಚೇಂಜ್ ಮಾಡ್ಕ, ನಿನಗೆ ಬರುತ್ತೆ, ನೀನೇ ರೂಢಿ ಮಾಡ್ಕೊಂಡಿದ್ಯಾ ಅಂತ ಹೇಳ್ತಾರೆ ಮಕ್ಕಳೆಲ್ಲ. ಅದು ಗೈಟ್, ಅದು ನಿಮ್ಗೆ ಸಬ್ ಕಾನ್ಶಿಯಸ್ಲಿ ಅಭ್ಯಾಸ ಆಗ್ಬಿಟ್ಟಿರುತ್ತೆ. ಅದನ್ನ ಇವತ್ತೊಂದ್ ಸ್ವಲ್ಪ ಅದು ಕಾನ್ಶಿಯಸ್ ಗೈಟ್ ಟ್ರೈನಿಂಗ್ ಅಂತ ಫಿಸಿಯೋಥೆರಪಿಸ್ಟ್ಗಳು ಮಾಡ್ತಾರೆ. ಬಟ್ ಅವ್ರ ಹತ್ರ ಹೋಗೋ ಅವಶ್ಯಕತೆ ಏನಿಲ್ಲ, ಯಾಕಂದ್ರೆ ಅದ್ ನೀವೇ ಕಾನ್ಶಿಯಸ್ಲಿ ಅಭ್ಯಾಸ ಮಾಡ್ಕೋಬೇಕಷ್ಟೇ. ಆಮೇಲೆ ಇನ್ನೊಂದು ಎಕ್ಸರ್ಸೈಸ್ ಹೇಳ್ಕೊಡ್ತೀನಿ, ಈ ತರ ಕುತ್ಕೊಳ್ಳೋದು ಸಿಟ್ ಅಂತ. ಅದನ್ನ ನೀವು ಮಾಡಿ. ಯಾವ ತರ ಮಾಡ್ತಾರೆ? ಆಕ್ಚುಲಿ ಮತ್ತೆ ಎಕ್ಸ್ರೇನು ಕೂಡ ಮುಂಚೆಗೆ ಇವಾಗ ಇಂಪ್ರೂವ್ಮೆಂಟ್ ಆಗಿದೆ. ಸೊ ಈ ತರ ಕುತ್ಕೊಂತಿದ್ರಲ್ವಾ, ಸೊ ಈ ತರ ಆಗಿರೋ ಬೆಂಡ್ ಆಗಿರ್ತಕ್ಕಂಥ ಮಂಡಿ ಸ್ವಲ್ಪ ಸ್ಟ್ರೈಟ್ ಆಗ್ತಾ ಇದೆ. ಕಂಪೇರಿಟಿವ್ಲಿ ಸ್ಟ್ರೈಟ್ ಆಗಿದ್ಯಾ ಮಂಡಿ? ಕಂಪೇರಿಟಿವ್ಲಿ ಓಕೆ. ಅದೇ ಸರ್, ಸ್ವಲ್ಪ ವಾಕಿಂಗ್ ಸ್ಟೈಲು ಕಾನ್ಶಿಯಸ್ಲಿ ಮಾಡೋಣ. ಅದು ಹೆಂಗ್ ಗೊತ್ತಾ, ಅದು ಅವರು ಏನ್ ಮಾಡ್ತಾರೆ, ಪ್ಯಾರಲ್ ಬಾರ್ ಇಟ್ಟು ನಿಡ್ಕೊಂಡ್ಬಿಟ್ಟು ನಡೀರಿ ಅಂತ ಹೇಳ್ತಾರೆ. ಮತ್ತೆ ನಡೆಯೋದನ್ನ ಒಂದು ವಿಡಿಯೋ ಮಾಡ್ಬಿಟ್ಟು ಅಥವಾ ಮಿರರ್ ಮುಂದೆ ನಡ್ಕೊಂಡು ಅದನ್ನ ಅಭ್ಯಾಸ ಮಾಡ್ಬೇಕು. ಮಾಡ್ತಾ ಬರುತ್ತೆ. ಮುಂಚೆಗಿಂತ ಪೇನ್ ಇಂಪ್ರೂವ್ಮೆಂಟ್ ಆಗಿರೋದ್ರಿಂದ ನಿಮಗೆ ಅದನ್ನ ಆರಾಮ ಮಾಡ್ಬೋದು. ಪೇನ್ ಜೊತೆಗೆ ಬೇರೆ ಏನ್ ಇಂಪ್ರೂವ್ಮೆಂಟ್ ಆಗಿದೆ? ಈ ನೋವು ಇಂಪ್ರೂವ್ಮೆಂಟ್ ಆಗೋದ್ರ ಜೊತೆಗೆ ಬೇರೆ ಏನ್ ಇಂಪ್ರೂವ್ಮೆಂಟ್ ಆಗಿದೆ? ನೋವು ವೆಯ್ಟ್ ಲಾಸ್ ಆಗಿದೆ, ಕಡಿಮೆ ಆಗಿದೆ. ಶುಗರ್ ಫುಲ್ ನಿಲ್ಲಾಗಿದೆ. ಶುಗರ್ ಮಾತ್ರ ನಿಲ್ಸಿದೀನಿ. ಶುಗರ್ ಯಾವಾಗಿಂದ ಇತ್ತು ನಿಮ್ಗೆ? ನನ್ಗೆ ಒಂದ್ 2 ವರ್ಷದಿಂದ ಇತ್ತು. 2 ವರ್ಷದಿಂದ ಯಾವ ಮಾತ್ರ ತಗೊಂತಾ ಇದ್ರಿ? ಗ್ಲೈಕೋಸಿನ್. 1 ಟೈಮ್ ತಗೊಂತೀರಿ? 2 ಟೈಮ್ ತಗೊಂತೀರಿ? ಫಸ್ಟ್ 2 ಟೈಮ್ ತಗೊಂತಿದ್ವಿ, 1 ಟೈಮ್ ತಗೊಂತಿದ್ವಿ. ಫುಲ್ ನಿಲ್ಸಿ. ಯಾವಾಗಿಂದ ನಿಲ್ಸಿರೋದು? 2 months ಆಯ್ತು. ಇವಾಗ ಎಷ್ಟಿದೆ ಶುಗರ್? ಹೌ ಮಚ್ ಶುಗರ್? 136 ನಾರ್ಮಲ್. ಸೊ ಶುಗರ್ ಮಾತ್ರ ಬೇಡ. ಹಂಗೆ ನಾನು ಹೇಳೋದು, ಡಯಾಬಿಟಿಕ್ ಪೇಷಂಟ್ಸ್ ಆಗಿದ್ದಾರೆ ಅಂದ್ರೆ ಕರೆಕ್ಟ್ ಪಥ್ಯ ಮಾಡಿದ್ರೆ ಅವ್ರಿಗೆ ಶುಗರ್ ರಿವರ್ಸ್ ಆಗ ಚಾನ್ಸ್ ಇದೆ. ಬಟ್ ಅವ್ರು ಮಾಡಲ್ಲ. ನನ್ಗೆ ಬಂದ್ರೆ ಲೈಫ್ ಟೈಮ್ ಮಾತ್ರ ನುಂಗ್ಬೇಕು, ಎಲ್ಲ ಹೇಳಿದ್ರೆ ಲೈಫ್ ಟೈಮ್ ನುಂಗ್ಬೇಕು ಅಂತ ಹೇಳ್ತಾರೆ. ಎಲ್ಲಾ ಕಾಯಿಲೆ ಬರೋದು ಊಟದಿಂದ. ಊಟ ಒಂದು ಸರಿಯಾದ್ರೆ ಊಟ ಬಲ್ಲವನಿಗೆ ರೋಗವಿಲ್ಲ ಅಂತಾರಲ್ಲ, ಹಂಗೆ ಊಟ ಕರೆಕ್ಟ್ ಅರ್ಥ ಮಾಡ್ಕೊಂಡು ನೀವು ಮಾಡಿದೀರಾ. ಸೊ ಹಂಗಾಗಿ ನಿಮ್ಗೆ ಡಯಾಬಿಟಿಸ್ ಕೂಡ ರಿವರ್ಸ್ ಆಗಿದೆ, ಪೈನ್ ಕೂಡ ಆಲ್ಮೋಸ್ಟ್ ಕಡಿಮೆ ಆಗಿದೆ, ಮತ್ತೆ ಮುಖ್ಯವಾಗಿ ವೆಯ್ಟ್ ಲಾಸ್ ಆಗಿದೆ. ವೆಯ್ಟ್ ಲಾಸ್ ಮಾಡಕ್ ಮುಂಚೆ ಏನೇನು ಟ್ರೈ ಮಾಡಿದ್ರಿ ಸರ್? ಇದೆ ನಿಮ್ದೇ ವಿಡಿಯೋ ನೋಡಿ. ಇವಾಗಲ್ಲ, ಮುಂಚೆ ಅವಾಗಿಂದ ಅಷ್ಟೇ ನಾನು ಮಾಡಿದ್ದು. ಅದೇ ಏನು ಜ್ಯೂಸ್ ಏನು ಕುಡಿತಿರ್ಲಿಲ್ಲ. 1 ಗಂಟೆಗೆ ಊಟ ಮಾಡಿದ್ರೆ ಸಂಜೆ 8 ಗಂಟೆಗೆ ಊಟ ಮಾಡ್ತಿದ್ದೆ. ಅಂದ್ರೆ ಮುದ್ದೆ ತಿಂತಿದ್ದೆ. ನೀವು ಇಲ್ಲಿ ಹೇಳಿ ಬಂದ್ಮೇಲೆ ಮುದ್ದೆ ತಿನ್ಬೇಡ್ರಿ ಅಂತ ಹೇಳಿದ್ರಲ್ಲ, ಅವಾಗಿಂದ ಬರೀ ಹೆಸರು ಕಾಳು, ಮೊಳಕೆ ಕಾಳು, ಕಾಯಿ, ಪ್ರೋಟೀನ್ ಫುಡ್ ಜಾಸ್ತಿ ತಗೊಂತಾ ಇದ್ದೀರಾ. ಅದಕ್ಕೆ ನಾನು ಫ್ಯಾಟಿ ಲಿವರ್ ಹೆಸರು ಕಾಳೆ ತಿಂದಿದ್ಕೆ. ಫ್ಯಾಟಿ ಲಿವರ್ ನಿಮ್ಗೆ ಹೋಗಿಲ್ಲ ಅಂತಲ್ಲ, ಅದು ಕಡಿಮೆ ಆಗಿರುತ್ತೆ. ನಿಮ್ಗೆ ಇನ್ನೂ ಬೇಕಂದ್ರೆ ಫೈಬ್ರಸ್ ಸ್ಕ್ಯಾನ್ ಮಾಡಿಸ್ಕೊಬೇಕು, ಅದೇನ್ ಬೇಡ. ಇವಾಗ ವೆಯ್ಟ್ ಲಾಸ್ ಆಗಿದೆಯಲ್ಲ, ಇನ್ನೊಂದು 3 ತಿಂಗಳ ಮತ್ತೆ ಸ್ಕ್ಯಾನ್ ಮಾಡಿ. 0% ಫ್ಯಾಟ್ ಬಂದ್ರೆ ಅವರು ಫ್ಯಾಟಿ ಲಿವರ್ ಇಲ್ಲ ಅಂತ ಬರುತ್ತೆ ಈ ಸ್ಕ್ಯಾನಿಂಗ್ ಅಲ್ಲಿ. 33%, 34%, 32% ಇದ್ರೂ ಕೂಡ ಫ್ಯಾಟಿ ಲಿವರ್ ಅಂತ ಹೇಳಿದ್ರು ಅವಾಗ. ಇವಾಗಲೂ ಫ್ಯಾಟಿ ಲಿವರ್ ಇದೆ ಅಂತ ಹೇಳಿದ್ದಾರೆ. ಸೊ ಇವಾಗ ಒಂದು 10% ಇರ್ಬೋದು ಫ್ಯಾಟಿ ಲಿವರ್ ಅಲ್ಲಿ. ಸಣ್ಣ ಆಗಿದ್ರೆ ಅದು ಫ್ಯಾಟ್ ಅಲ್ಲಿ ಹೋಗಿರುತ್ತೆ. ಅದರಿಂದ
ಓಕೆ, ಇನ್ನೊಂದು ಮತ್ತೆ ಮುಖದಲ್ಲಿ ಕಳೆ ಕಡಿಮೆ ಕಲೆ ಆಗಿದೆ, ಜಾಸ್ತಿ ಇತ್ತು, ಇವಾಗ ಕಡಿಮೆ ಆಗಿದೆ. ಯಾಕೆ ಕಡಿಮೆ ಆಯ್ತು? ಯಾಕಂದ್ರೆ ನಿಮಗೆ ಮುಂಚೆಯಿಂದ ಹಾರ್ಮೋನ್ ಇಂಬ್ಯಾಲೆನ್ಸ್ ಇತ್ತು. ಮುಟ್ಟಿನ 8 ವರ್ಷ ಆಯ್ತು, ಹಾರ್ಮೋನ್ ಇಂಬ್ಯಾಲೆನ್ಸ್ ಸ್ಟಾರ್ಟ್ ಆಯ್ತು, ಅವಾಗ ಬೋನ್ ವೀಕ್ ಆಗಿತಾ ಹೋಯ್ತು. ಇವಾಗ ಬೋನ್ ವೀಕ್ನೆಸ್ ಸ್ಟ್ರಾಂಗ್ ಆಗ್ತಿದೆ ಬೋನ್, ಮತ್ತೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಕರೆಕ್ಷನ್ ಆಗಿರೋದು ಇದಕ್ಕೆ ನಾವೇನೋ ಕ್ರೀಮ್ ಏನೋ ಕೊಟ್ಟಿದ್ವಾ? ಇಲ್ಲ ಸರ್, ಇವತ್ತು ಇದು ಹೆಂಗ್ ಕಡಿಮೆ ಆಯ್ತು? ಕೊಟ್ಟಿಲ್ಲ ಅಲ್ವಾ? ಸೊ ಒಳಗಡೆಯಿಂದ ಹಾರ್ಮೋನ್ಸ್ ಸರಿ ಆಗ್ತಾ ಹಂಗ ಆಗ್ತಾ ಇದೆ. ಸೊ ಇವಾಗ ನೀವು ಒಂದ್ಸರಿ ಏನ್ ಪತ್ತೆ ಮಾಡ್ತಿದ್ದೀರ ಅಂತ ನಮ್ಮ ವೀಕ್ಷಕರಿಗೆ ಒಂದ್ಸರಿ ಹೇಳಿ. ವೆಯ್ಟ್ ಲಾಸ್ ಮಾಡ್ಕೋಬೇಕಂತಿರೋರಿಗೆ, ಮಂಡಿನೂ ಕಡಿಮೆ ಮಾಡ್ಕೊಬೇಕಂತಿರೋರಿಗೆ ನಿಮ್ಮ ಒಂದು ಅನುಭವ ಅವ್ರಿಗೆ ಪಾಠ ಆಗುತ್ತೆ. ನಾನು ಬೆಳಗ್ಗೆ ಎದ್ದ ತಕ್ಷಣ ಒಂದು 2 ಸ್ಪೂನ್ ಕೊಬ್ಬರಿ ಎಣ್ಣೆ ಕುಡಿತೀನಿ. ಓಕೆ, ಮತ್ತೆ ಅದಾದ ಒಂದು 10 ನಿಮಿಷಕ್ಕೆ ಬಿಸಿನೀರು ಕುಡಿತೀನಿ. ಅದಾದ ಒಂದು ½ ಅನ್ ಅವರ್ ಆದ್ಮೇಲೆ ಬೆಟ್ನೆಲಿಕಾಯಿ ಜ್ಯೂಸ್ ಕುಡಿತೀನಿ. ಅದಾದ ½ ಅನ್ ಅವರ್ಗೆ ಕೊತ್ತಂಬರಿ ಸೊಪ್ಪು ಜ್ಯೂಸ್ ಕುಡಿತೀನಿ. ಅದಾದ 1 ಅವರ್ಗೆ ಬೂದುಗುಂಬಳಕಾಯಿ ಜ್ಯೂಸ್ ಕುಡಿತೀನಿ. ಮತ್ತೆ 12:30 ತನಕ ಏನು ತಗೊಳಲ್ಲ. ಸೂಪರ್. 12:30ಗೆ ಏನಾದ್ರೂ ರೊಟ್ಟಿ ಚಪಾತಿ ಅಲ್ಲ, ರೊಟ್ಟಿ ಮುದ್ದೆ ಏನಾದ್ರೂ ತಿಂತೀನಿ ಬಿಗಿಯಾಗಿ. ಇನ್ನ ಸಂಜೆ 7 ಗಂಟೆ ತನಕ ಏನು ತಿನ್ನಲ್ಲ. 7 ಗಂಟೆಗೆ ಮೊಳಕೆ ಕಟ್ಟಿದ ಕಾಳು ಅಥವಾ ಕಾಯಿ ಏನಾದ್ರು ತಿಂತೀನಿ ಅಷ್ಟೇ. 1 ಲೋಟ ಮಜ್ಜಿಗೆಗೆ ನೀವು ಪೌಡರ್ ಕೊಟ್ಟಿದ್ದೀರಲ್ಲ, ಅದು ಹಾಕೊಂಡ್ ಕುಡಿತೀನಿ ಅಷ್ಟೇ ನಂದು ದಿನಚರಿ. ಪರ್ಫೆಕ್ಟ್. ಹಿಂಗೆ ಮಾಡಿ. ಇನ್ನು 6 ತಿಂಗಳಲ್ಲಿ ಇನ್ನೊಂದು ವರ್ಷ ಇದೇ ತರನೇ ಮಾಡಿ. ನಿಮ್ಗೆ ಆಲ್ಮೋಸ್ಟ್ ಮಂಡಿನೂ ಸರಿ ಆಗುತ್ತೆ, ಮತ್ತೆ ಈ ಶುಗರ್ ಮತ್ತೆ ವಾಪಸ್ ಬರಲ್ಲ, ಮತ್ತೇನು ವೆಯ್ಟ್ ಗೇನು ಆಗೋದಿಲ್ಲ, ಬೋನ್ ಹಂಗೆ ಗಟ್ಟಿ ಇರುತ್ತೆ. ಇನ್ನೊಂದು ಏನಂದ್ರೆ ವೆಜಿಟೇರಿಯನ್ ಆಗಿರುತ್ತೆ, ನೀವು ಸ್ವಲ್ಪ ಪ್ರೋಟೀನ್ ಇಂಟೇಕ್ ಜಾಸ್ತಿ ಮಾಡಬೇಕು. ಸೊ ಹೆಸರು ಕಾಳು ಪ್ರೋಟೀನ್ ಜಾಸ್ತಿ ಇರ್ತಕ್ಕಂಥದ್ದು ಒಂದು ಮೆಂತ್ಯ ಕಾಳಲ್ಲಿ ಮತ್ತೆ ಕಡಲೆ ಕಾಳಲ್ಲಿ ತುಂಬಾ ಜಾಸ್ತಿ. ಸರ್, ನಾನು ಇದು ಅಕ್ಸೆ ಬೀಜ ಮತ್ತೆ ಮೆಂತ್ಯ ಎಳ್ಳು ಪುಡಿ ಮಾಡ್ಕೊಂಡು ಕುಡಿತಾ ಇದ್ದೆ. ಏನ್ ಗೊತ್ತಾ, ಈ ಪುಡಿ ಮಾಡೋದಕ್ಕಿಂತ ಹಂಗೆ ರಾ ಆಗುತ್ತೆ. ಪುಡಿ ಮಾಡಿದಾಗ ಫೈಬರ್ ಎಲ್ಲ ತುಂಡಾಗಿ ಇವಾಗ ಕುಡಿಯೋದ್ ನಿಲ್ಲಿಸ್ತೇ. ಇವೆಲ್ಲ ಕುಡಿತಿದ್ನಲ್ಲ, ಅದನ್ನ ನಿಲ್ಲಿಸ್ಬಿಟ್ಟಿದೀನಿ. ಅದ್ರ ಬದಲಿಗೆ ನೀವು ನೋಡಿ, 1 ಚಮಚ ನಾವು ಮುಂಚೆನೆ ಪುಡಿ ಮಾಡಿ ಇಟ್ಕೊಂಡು ಹುರಿದ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡೆಲ್ಲ ಹೇಳ್ತಾರಲ್ಲ, ಆ ಉರ್ದಿರೋದನ್ನ ನಾವು ನೆಲಕ್ಕೆ ಹಾಕಿದ್ರೆ ಅದು ಗಿಡ ಆಗಿಬಿಟ್ಟುತ್ತೋ ಅಥವಾ ಮೊಳಕೆ ಬಂದ್ರೆ ನೆಲಕ್ಕೆ ಹಾಕಿದ್ರೆ ಅದಕ್ಕೋಸ್ಕರ ಸೊ ಹೆಲ್ತಿ ಆಗಿರುತ್ತೆ. ನೀವು ಮಾಡೋದಕ್ಕೆ ನಾವು ರೆಡಿ ಆಗಿದ್ಮೇಲೆ ಸ್ವಲ್ಪ ಚೆನ್ನಾಗಿರ್ತಕ್ಕಂಥದ್ದನ್ನೇ ಮಾಡೋಣ ಅಂತ ಅಷ್ಟೇ. ಸೊ ನೀವು ಮೆಂತ್ಯ ಕಾಳು ಮತ್ತೆ ಹೆಸರು ಕಡಲೆಕಾಳು ಬ್ಲಾಕ್ ಚೆನ್ನ ನೀವು ನೀರಲ್ಲಿ ಒಂದು ರಾತ್ರಿ ನೆನೆ ಹಾಕ್ಬಿಟ್ಟು ಮೊಳಕೆ ಬರೆಸ್ಬಿಟ್ಟು ಅದನ್ನ ದಿನ 2 ಬಟ್ಟ ತಿಂತಾವ. ಮತ್ತೆ ನೀವು ಬಾದಾಮಿ ಅದೆಲ್ಲ ತಿನ್ನಕ್ ಹೇಳಿದ್ರೆ ಏನು ತಿಂತಿಲ್ಲ. ಪರವಾಗಿಲ್ಲ, ನೋ ಪ್ರಾಬ್ಲಮ್. ಒಟ್ಟು ನಮ್ ಬಾಡಿಗೆ ಬೇಕಾಗಿರೋದೇನು ಹೈ ಪ್ರೋಟೀನ್ ಹೈ ಫ್ಯಾಟ್, ಯಾವ್ದೋ ಒಂದು ರೂಪದಲ್ಲಿ ಹೋಗ್ಬೇಕಷ್ಟೇ. ನಮ್ಮ ಯೂಟ್ಯೂಬ್ ನೋಡ್ತಕ್ಕಂಥವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಸರ್, ಅದೇ ಸರ್, ಎಂತ ನೋವಿದ್ರುನು ನಂಬಿಕೆ ಇರಬೇಕು. ಬಂದಿಲ್ಲಿ ನಾವು 1 2 ಸತಿ ವಿಸಿಟ್ ಕೊಡ್ಬೇಕು, ವಾಸಿ ಆಗುತ್ತೆ ಅಂತ ಹೇಳ್ತೀನಿ ಸರ್. ಇದು ಎಷ್ಟನೇ ವಿಸಿಟ್ ನಿಮ್ಗೆ? ನಂದು 4th ವಿಸಿಟ್. ಇದು 4th ವಿಸಿಟ್. 3 ಸರಿ ಬಂದಿದ್ದೀರಾ. 3 ಸರಿಗೆ ಇಷ್ಟು ಕಮ್ಮಿ ಇದೆ. ಮತ್ತೆ ನಿಮ್ ಮಂಡಿನವಾಗ ಹೊರಗಡೆ ಏನ್ ಸಜೆಷನ್ ಕೊಟ್ಟಿದ್ರು? ನಾನು ಹೊರಗಡೆ ಈಗ 5 ವರ್ಷದಿಂದ ತೋರಿಸಿದೆ ಸರ್, ಸರ್ಜರಿ ಮಾಡ್ಬೇಕು ಅಂತ ಹೇಳಿದ್ರು. ಅಷ್ಟೇ. ನಾನು 5 ವರ್ಷದಿಂದ ಮತ್ತೆ ಆಮೇಲೆ ನನಗೆ ಇಂಗ್ಲಿಷ್ ಮೆಡಿಸಿನ್ ಆಗಲ್ಲ. 1 ಮಾತ್ರೆ ನುಂಗಿದ್ರೆ 4 ದಿನ ಸುಧಾರಿಸ್ಕೋಬೇಕು ನಾನು. ನಿಮ್ ಮಾತ್ರೆ ಈಗ 8 ನುಂಗ್ತಿನ ನನ್ಗೆ ಏನು ಪ್ರಾಬ್ಲಮ್ ಆಗಿಲ್ಲ. ಅದೇ ನನಗೆ 90% ಸಪ್ಲಿಮೆಂಟ್ಸ್ ಇದೆ ಇದರಲ್ಲಿ. 90% ಅದಕ್ಕೆ ನಾನು ಯಾರ ಹತ್ರ ತೋರ್ಸ್ಕೊಂತಾನೆ ಇರಲಿಲ್ಲ. 10% ಮೆಡಿಸಿನ್ ಇದೆ. ಇದು ಕೂಡ ಅಲೋಪತಿನೇ, ಬಟ್ ಸ್ವಲ್ಪ ಅಡ್ವಾನ್ಸ್ ಆಗಿದೆ. ಸೊ ಸಪ್ಲಿಮೆಂಟೇಶನ್ ನಿಮ್ ಬಾಡಿ ಇರತಕ್ಕಂತ ಕೊರತೆನ ನೀಗಿಸ್ತಕ್ಕಂತ ಮೆಡಿಸಿನ್ಸ್ ಸಪ್ಲಿಮೆಂಟ್ಸ್. ಸೊ ಹಂಗಾಗಿ ನಿಮ್ಗೆ ಆಮೇಲೆ ನೀವೊಂದು ಇದನ್ನ ಕೊಟ್ಟಿದ್ರಿ ಸರ್ ಮಾತ್ರೆ ನಮ್ಗೆ, ಅದ್ ನಮ್ಮ ಮನೆ ಹತ್ರ ಗಿಡ ಐತಿ, ಸರ್ಚ್ ಮಾಡಿದೆ ನಾನು. ಅದೇ ಎಂತ ಚಕ್ರಮುನಿ ಅದ್ ಗಿಡ ಐತೆ ಸರ್ ನಮ್ಮ ಮನೆ ಹತ್ರ. ನಾ ಸೊಪ್ಪೆಲ್ಲ ಬೇಸ್ಕೊಂಡ್ ತಿಂತಿದ್ದೆ ಮೊದ್ಲು, ಇವಾಗೂ ತಿಂತೀನಿ. ಬೋನ್ ಗಟ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ, ಅದು ಯೂಸ್ ಮಾಡಿ. ಥ್ಯಾಂಕ್ ಯು ಸರ್. ನಾನು ನಿಮ್ಮ ಡಾಕ್ಟರ್ ರಾಕೇಶ್. ಇವತ್ತು ಈ ವಿಡಿಯೋನ ನಮ್ಮ ಡಾಕ್ಟರ್ಸ್ ಟೀಮ್ ಜೊತೆಗೆ ಮಾಡ್ತಾ ಇದ್ದೀನಿ. ಅದಕ್ಕೆ ಏನು ಉದ್ದೇಶ ಅಂತಂತಂದರೆ ಸ್ನೇಹಿತರೆ, ಸಮ್ಟೈಮ್ಸು ನಾನು ಕಾನ್ಫರೆನ್ಸ್ಗೆ ಹೋಗಿರ್ತೀನಿ. ಆಗ ಸಮ್ಟೈಮ್ ನೀವು ಹಾಸ್ಪಿಟ್ಲಿಗೆ ಬರ್ತೀರ, ಸಮ್ಟೈಮ್ಸ್ ನಾನು ಇಲ್ಲಿ ಇಲ್ಲದೇ ಇರೋ ಟೈಮಲ್ಲಿ ನಮ್ಮ ಟೀಮ್ ಡಾಕ್ಟರ್ಸ್ ಜೊತೆಗೂ ಟ್ರೀಟ್ಮೆಂಟ್ ತೊಗೋಬೋದು. ಎಲ್ಲ ನಮ್ಮ ಹಾಸ್ಪಿಟಲ್ ಟೋಟಲಿ 14 ಮೆಂಬರ್ಸ್ ಆಫ್ ಡಾಕ್ಟರ್ಸ್ ಇದ್ದಾರೆ. ಸೊ ಆಲ್ ಡಾಕ್ಟರ್ಸ್ ಆರ್ ದೇ ಆರ್ ರಿಯಲಿ ವೆಲ್ ಟ್ರೈನ್ಡ್ ಆ್ಯಂಡ್ ವೆಲ್ ನಾಲೆಡ್ಜಬಲ್. ಸೊ ಇನ್ ಕೇಸ್ ನಾನು ಇಲ್ಲ ಅಂತಂದರೆ ಅವ್ರ ಹತ್ರ ನೀವು ಟ್ರೀಟ್ಮೆಂಟ್ ತೊಗೋಬೋದು. ಅವ್ರ ಬಗ್ಗೆ ನಾನು ಯಾವ್ಯಾವ ಡಾಕ್ಟರ್ಸ್ ಅಂತ ಹೇಳಿದ್ರೆ, ಡಾಕ್ಟರ್ ಯೂಸುಫ್. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಯೂಸುಫ್ ಅಂತೇಳಿ. ಇಲ್ಲಿ ನಾವು ಇಲ್ಲಿ ಕ್ಲಿನಿಕ್ನಲ್ಲಿ ಮೋಸ್ಟ್ ಆಫ್ ದ ರೂಟ್ ಕಾಸ್ ಫೈಂಡ್ ಮಾಡ್ತೀವಿ. ಜಸ್ಟ್ ಸಿಂಪ್ಟಮ್ಯಾಟಿಕ್ಲಿ ಟ್ರೀಟ್ ಮಾಡೋದಿಲ್ಲ. ಬಹಳಷ್ಟು ಡಾಕ್ಟರ್ಸ್ ಸಿಂಪ್ಟಮ್ಯಾಟಿಕ್ಲಿ ಟ್ರೀಟ್ ಮಾಡಿ ಕಳಿಸ್ತಾರೆ. ನರ್ವ್ ಪೇನ್ ಇತ್ತು ಜಸ್ಟ್ ನರ್ವ್ ಪೇನಿಗೆ ಮೆಡಿಸಿನ್ಸ್ ಕೊಟ್ಟು ಕಳಿಸ್ತಾರೆ. ನಾವು ಅದು ಯಾಕೆ ಕಾಸ್ ಏನಿದೆ, ಬಾಡಿನಲ್ಲಿ ಬಹಳಷ್ಟು ಚೇಂಜಸ್ ಇರ್ತವೆ, ಟಾಕ್ಸಿಕ್ ಎಲಿಮೆಂಟ್ಸ್ ಇರ್ತವೆ, ಅದೆಲ್ಲ ನೋಡ್ಕೊಂಡು ರೂಟ್ ಕಾಸ್ ಫೈಂಡ್ ಮಾಡಕ್ಕೆ ಟ್ರೀಟ್ ಮಾಡ್ತಿರೋದು. ಡಾಕ್ಟರ್ಸ್ ರಾಕೇಶ್ ಸರ್ದು ಗೈಡೆನ್ಸ್ ಚೆನ್ನಾಗಿದೆ. ಅವರು ಟ್ರೀಟ್ಮೆಂಟ್ ಪ್ರೋಟೋಕಾಲ್ ಹೇಗಿದೆ ಅಂತ ಹೇಳಿ ಅದೇ ಚೆನ್ನಾಗಿ ಫಾಲೋ ಮಾಡ್ತಿರೋದು. ಎಲ್ಲರೂ ಇಲ್ಲಿ ಬರ್ರಿ, ನಿಮ್ಗೆ ಡೆಫಿನೆಟ್ಲಿ ಒಂದು ಕ್ಯೂರ್ ಆಗ್ತದೆ ಸರ್. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ದೀಕ್ಷಿತಾ ಅಂತ. ಹ್ಯಾವ್ ಬೀನ್ ಪ್ರಾಕ್ಟೀಸಿಂಗ್ ಇಂಟಿಗ್ರೇಟೆಡ್ ಮೆಡಿಸಿನ್ ಅಂಡ್ ಫಂಕ್ಷನಲ್ ಅಂಡ್ ರೀಜನರೇಟಿವ್ ಮೆಡಿಸಿನ್. ಇಲ್ಲಿ ಡಾಕ್ಟರ್ ಹೀಲಲ್ಲಿ ಕ್ರಾನಿಕ್ ಡಿಸೀಸಸ್ ಅಂದ್ರೆ ಥೈರಾಯ್ಡ್, BP, ಶುಗರ್ ಅಂಡ್ ಜೊತೆಗೆ ಪೇನ್ ಮೆಡಿಸಿನ್ಸ್ ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ತಿದೀವಿ. ವಿ ಆರ್ ಡೂಯಿಂಗ್ ಇಟ್ ಇನ್ ಅ ಹೋಲಿಸ್ಟಿಕ್ ಅಪ್ರೋಚ್. ಅಂದ್ರೆ ಡಯಟ್, ಸಪ್ಲಿಮೆಂಟ್ಸ್
ಯಾವ ರೀತಿ ಊಟ ಮಾಡಬೇಕು, ಜೊತೆಗೆ ಯಾವ ಸಪ್ಲಿಮೆಂಟ್ಸ್ ಬೇಕು ಬಾಡಿಗೆ, ಅಂಡ್ ಅದ್ರ ಜೊತೆಗೆ ಕೆಲವೊಂದು ಓಝೋನ್ ಥೆರಪಿ, ಕೀಲೇಷನ್ ಥೆರಪಿ, ಈ ಎಲ್ಲ ಹೋಲಿಸ್ಟಿಕ್ ವೇ ಅಲ್ಲಿ ಒಂದು ಕ್ರಾನಿಕ್ ಡಿಸೀಸಸ್ ನಿಮ್ದೇನಿದೆ ಅದನ್ನ ರಿವರ್ಸ್ ಮಾಡೋದಕ್ಕೆ ವಿ ಆರ್ ಸ್ಟ್ರೈವಿಂಗ್ ಹಾರ್ಡ್ ಅಂಡರ್ ಡಾಕ್ಟರ್ ರಾಕೇಶ್ ಗೈಡೆನ್ಸ್. ಎಲ್ಲರೂ ಬನ್ನಿ, ಟ್ರೀಟ್ಮೆಂಟ್ ತಗೊಳ್ಳಿ, ಇದರಿಂದ ಒಳ್ಳೆ ಸದುಪಯೋಗ ಪಡಿಸ್ಕೊಳ್ಳಿ. ಐ ಪ್ರಾಮಿಸ್ ಯು ದಟ್ ಯು ಆರ್ ಇನ್ ಸೇಫ್ ಹ್ಯಾಂಡ್ಸ್. ಥ್ಯಾಂಕ್ ಯು. ಸೇಫ್ ಅಂಡ್ ಕೇರಿಂಗ್ ಹ್ಯಾಂಡ್ಸ್. ಸೇಫ್ ಕೇರಿಂಗ್ ಹ್ಯಾಂಡ್ಸ್ ಕೇರಿಂಗ್ ವಿತ್ ಹೀಲಿಂಗ್ ಹ್ಯಾಂಡ್ಸ್ empathy. ವಿತ್ ಎಂಪತಿ ಅಂಡ್ ಮತ್ತೆ ನಾಲೆಡ್ಜ್ ವೈಸ್ ಕೂಡ ಲೈಕ್ ಬಿಕಾಸ್ ವಿ ಹಾವ್ ಅಸೆಸ್ಡ್ ಯುವರ್ ನಾಲೆಡ್ಜ್ ಇಸ್ ಎಕ್ಸಲೆಂಟ್ ಅಂಡ್ ಯುವರ್ ಆಲ್ರೆಡಿ ಡೀಲಿಂಗ್ ವಿತ್ ಪೇಷಂಟ್ಸ್. ಸೊ ಒಂದು ಪೇಷಂಟ್ಸ್ಗೆ ಒಂದು ಮುಖ ಪರಿಚಯ ಆಗಲಿ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀವಿ. ಅವ್ರದ್ದು ಎಲ್ಲರೂ ನೋಡಿರ್ತೀರಾ ವಿಡಿಯೋದಲ್ಲಿ, ಮತ್ತೆ ಶಾರ್ಟ್ಸ್ ಅಲ್ಲೆಲ್ಲ ಹಾಕಿರ್ತೀವಿ, ಪೋಸ್ಟರ್ಸ್ ಎಲ್ಲ ಹಾಕಿರ್ತೀವಿ. ಸೊ ಡಾಕ್ಟರ್ ದೀಕ್ಷಿತಾ ಅಂತ ಶಿ ಸ್ಟಾರ್ಟಿಂಗ್ ಪ್ರಾಕ್ಟೀಸಿಂಗ್ ದಿಸ್ ಸಿನ್ಸ್ 4 years 2022 ಇಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಶಿ ಹ್ಯಾಸ್ ಎಕ್ಸಲೆಂಟ್ ನಾಲೆಡ್ಜ್ ಇನ್ ದಿಸ್ ಅಂಡ್ ಶಿ ಈಸ್ ಕೇಪಬಲ್ ಆಫ್ ಡೀಲಿಂಗ್ ಎನಿ ಕ್ರೋನಿಕ್ ಕಂಡೀಷನ್ಸ್, ಎಸ್ಪೆಷಲಿ ಥ್ರೂ ಫಂಕ್ಷನಲ್ ಮೆಡಿಸಿನ್. ಅದನ್ನು ರಿವರ್ಸ್ ಮಾಡಿಬಿಟ್ಟು ನಾರ್ಮಲ್ ಮಾಡೋದಕ್ಕೆ ಏನೇನೆಲ್ಲ ಮಾಡೋಕ್ಕಾಗತ್ತಾ ಅದನ್ನು ಅವರು ನಾಲೆಡ್ಜಬಲ್ ಆಗಿದ್ದಾರೆ ಅಂತ ಹೇಳ್ತಾ. ಎಸ್, ಜಸ್ಟ್ ಟೆಲ್ ಯುವರ್ ಸೆಲ್ಫ್, ಡಾಕ್ಟರ್ ನೇಮ್. I am Dr. Neeraj. ಓಕೆ. Dr. Rahul. Myself Dr. Neela. Myself Dr. Sahana. ಸೊ ಇವರೆಲ್ಲರೂ ಕೂಡ ದೇ ಆರ್ ಆಲ್ ವೆಲ್ ಟ್ರೈನ್ಡ್ ಅಂಡ್ ವೆಲ್ ನಾಲೆಡ್ಜಬಲ್. ನಮ್ಮ ಕೋರ್ ಕಾನ್ಸೆಪ್ಟ್ ಬಂದು ಲೈಕ್ ವಿ ಆರ್ ಲೈಕ್ ವೆರಿ ಗುಡ್ ಅಟ್ ಕೇರಿಂಗ್ ಅವರ್ ಪೀಪಲ್, ಅವರ್ ಪೇಷಂಟ್ಸ್. ದೇ ಕಮ್ ಹಿಯರ್ ಫಾರ್ ಪೇಯ್ನ್. ಅವ್ರು ಬರೋದು ಮೇಯ್ನ್ಲಿ ನೋವಿಂದ ಬರ್ತಾರೆ. ಆ ನೋವಿಂದ ಬರೋರಿಗೆ ಸರಿಯಾಗಿ ಕೇರ್ ಕೊಡೋದೆ ಇನ್ನೊಂದು ಮತ್ತೆ ನೋವು ಕೊಡೋದಕ್ಕಿಂತ ನಾವು ಮೇಯ್ನ್ಲಿ ಫೋಕಸ್ ಮಾಡೋದು ಆ ಒಂದು ಕೇರಿಂಗ್ ಹಾರ್ಟ್ ಇದೆ, ಅದು ಲೈಕ್ ಎಲ್ಲರಿಗೂ ನಾವು ವೆಲ್ ಟ್ರೈನ್ ಮಾಡಿದ್ದೀವಿ. ಮತ್ತು ಮುಖ್ಯವಾಗಿ ಲೈಕ್ ಆಲ್ ಅವರ್ ಟ್ರೀಟ್ಮೆಂಟ್ಸ್ ಆರ್ ಸೇಫ್ ಟ್ರೀಟ್ಮೆಂಟ್, ಲೈಕ್ ಸೇಫ್ ಪ್ರೋಟೋಕಾಲ್ಸ್, ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದಿರ್ತಕ್ಕಂಥ ಒಂದು ಸೇಫೆಸ್ಟ್ ರೆಸಿಮನ್ನು ಇಲ್ಲಿ ನಾವು ಇಟ್ಟಿದ್ದೀವಿ. ಅವರ್ ಡಾಕ್ಟರ್ಸ್ ಆರ್ ಲೈಕ್ ಈಕ್ವಲಿ ಟ್ರೈನ್ಡ್ ಇನ್ ಆಲ್ ದೀಸ್ ಥಿಂಗ್ಸ್ ಆ್ಯಂಡ್ ಅವರು ಲೈಕ್ ನಾವು ಹೆಂಗೆ ಏನೇನು ಲಾಸ್ಟ್ ಕಪಲ್ ಆಫ್ ಇಯರ್ಸಿಂದ ನಮ್ಮ ಜೊತೆಗಿದ್ದಾರೆ. ಮತ್ತು ನಾವು ಯಾವ್ಯಾವ ರೀತಿ ಟ್ರೈನಿಂಗಲ್ಲಿ ಏನು ಹೇಳಿದ್ದೀವೋ ಲೈಕ್ ಅಬೌಟ್ ಇದರ್ ಲ್ಯಾಬ್ ಟೆಸ್ಟ್ ಬರೆಯೋದಾಗ್ಬೋದು, ಪ್ರಾಪರ್ ಪೇಷಂಟ್ ಬಂದರೆ ಅವ್ರನ್ನ ಕಂಪ್ಲೇಂಟ್ಸ್ ಕೇಳೋದಾಗ್ಬೋದು, ಎಕ್ಸಾಮಿನೇಷನ್ ಮಾಡೋದು, ಕ್ಲಿನಿಕಲ್ ಎಕ್ಸಾಮಿನೇಷನ್ ಆಗ್ಬೋದು, ಒಂದು ಕ್ಲಿನಿಕಲ್ ಡಯಾಗ್ನೋಸಿಸ್ಗೆ ಅರೈವ್ ಆಗೋದಾಗ್ಬೋದು, ಮತ್ತು ಆ ಡಯಾಗ್ನೋಸಿಸ್ ಕನ್ಫರ್ಮ್ ಮಾಡೋಕ್ಕೆ ಬೇಕಾಗಿರ್ತಕ್ಕಂಥ ಕೆಲವು ಬ್ಲಡ್ ಟೆಸ್ಟ್ಸ್, ಲ್ಯಾಬ್ ಇನ್ವೆಸ್ಟಿಗೇಷನ್ಸ್ ಆಗ್ಬೋದು. ಆಮೇಲೆ ಅದಾದಮೇಲೆ ದೆನ್ ವಾಟ್ ಎವರ್ ದ ಟ್ರೀಟ್ಮೆಂಟಲ್ಲಿ ಬಂದು IV ಇಂಜೆಕ್ಷನ್ಸ್ ಏನು ಕೊಡ್ತೀವಲ್ಲ, ಆ IV ಇಂಜೆಕ್ಷನ್ಸ್ ಪ್ರಾಪರ್ಲಿ ಲೈಕ್ ಐದರ್ IV ವಿಟಮಿನ್ C ಆರ್ ಮೇಯರ್ಸ್ ಕಕ್ಟಲ್ ಈ ಥರ ಏನು ಡಿಫ್ರೆಂಟ್ ಟೈಪ್ಸ್ ಆಫ್ ವಿಟಮಿನ್ಸ್ ಯಾವ ಪೇಷಂಟ್ಗೆ ಏನು ಕೊಡ್ಬೇಕಂತ ದೇ ಆರ್ ಟ್ರೈನ್ಡ್. ಆ್ಯಂಡ್ ಮುಖ್ಯವಾಗಿ ಲೈಕ್ ಲೋಕಲ್ ಪ್ರಿಕ್ಸ್ ಅಂದರೆ ಮಂಡಿ ನೋವು ಇಂಜೆಕ್ಷನ್ಸ್ ಬಂದ, ಸೊಂಟ ನೋವಿರೋರು ಬಂದರೆ, ಅಥವಾ ಲೋಕಲ್ ಜಾಯಿಂಟ್ಸ್ ಪೇನ್ ಇರೋರು, ಕುತ್ತಿಗೆ ನೋವಿರೋರು, ಅಥವಾ ಡಿಸ್ಕ್ ಬಲ್ಜ್ ಇರ್ತಕ್ಕಂಥದ್ದು ಯಾವುದೇ ಕೇಸಸ್ ಬಂದ್ರೂ, ಈವನ್ HLA-B27, ಆಲ್ ಆಟೋಇಮ್ಯೂನ್ ಕಂಡೀಷನ್ಸ್, ರುಮಟಾಯ್ಡ್ ಆರ್ಥರೈಟಿಸ್ ಎಲ್ಲ ಕಂಡೀಷನ್ಸಲ್ಲೂ ದೇ ಆರ್ ವೆಲ್ ಟ್ರೈನ್ಡ್. ಲೈಕ್ ವಾಟ್ ಟೈಪ್ ಆಫ್ ಇಂಜೆಕ್ಷನ್ಸ್ ದೇ ಆರ್ ಸಪೋಸ್ ಟು ಗಿವ್ ಲೋಕಲ್ ಪ್ರಿಕ್ಸಲ್ಲಿ, ಲೈಕ್ ಮಂಡಿಗೆ ಏನು ಇಂಜೆಕ್ಷನ್ನು, ಸೊಂಟಕ್ಕೆ ಏನು ಇಂಜೆಕ್ಷನ್, ಕುತ್ತಿಗೆ ಏನು ಇಂಜೆಕ್ಷನ್ ಅಂತ ದೇ ಆರ್ ವೆಲ್ ಟ್ರೈನ್. ಆ್ಯಂಡ್ ಮುಖ್ಯವಾಗಿ ಇದೆಲ್ಲ ಆದಮೇಲೆ ಅವರು ಡಯಟ್ ಎಕ್ಸ್ಪ್ಲನೇಷನ್ ಅಂತ ಬರುತ್ತೆ. ಆ ಡಯಟ್ ಎಕ್ಸ್ಪ್ಲನೇಷನ್ದಲ್ಲಿ ಫಸ್ಟ್ ಟೈಮ್ ಅಥವಾ ಸೆಕೆಂಡ್ ಟೈಮ್ ಏನೇ ಬಂದರೂ ಕೂಡ ಅವ್ರಿಗೆ ಡಿಪೆಂಡಿಂಗ್ ಆನ್ ದ ಬ್ಲಡ್ ಇನ್ವೆಸ್ಟಿಗೇಷನ್ಸ್ ಮತ್ತು ಡಿಪೆಂಡಿಂಗ್ ಆನ್ ದ ನಿಮ್ಮ ಹೊಟ್ಟೆ ಸ್ಕ್ಯಾನಿಂಗ್, ಫ್ಯಾಟಿ ಲಿವರ್ ಇದೆಯೋ ಇಲ್ಲ ಅನ್ನೋದ್ರ ಮೇಲೆ ಆ ಡಯಟ್ನ ಡಿಸೈಡ್ ಮಾಡ್ತಕ್ಕಂಥ ಒಂದು ಪ್ರಾಪರ್ ವೆಲ್ ಪ್ಲ್ಯಾನ್ ಡಯಟ್ ಪ್ಲ್ಯಾನು, ಕಸ್ಟಮೈಸ್ಡ್ ಡಯಟ್ ಪ್ಲ್ಯಾನು ಅವ್ರಿಗೂ ಗೊತ್ತಿದೆ. ನಮ್ಮ ಡಯಟಿಷಿಯನ್ ಪ್ರೀತಿ ಅಂತ ಇದ್ದಾರೆ, ಅವ್ರಿಗೂ ಗೊತ್ತಿದೆ. ಸೊ ಅದೇ ಥರ ನೆಕ್ಸ್ಟ್ ಬಂದು ಏನು OPD ಮೆಡಿಸಿನ್ಸ್, ನೀವು ಮನೆಗೆ ಹೋಗ್ಬೇಕಾದ್ರೆ ಏನು ಮಾತ್ರೆ ಕೊಡ್ತಾವಂತಲ್ಲ, ಲೈಕ್ ನೆಕ್ಸ್ಟು 1 ಮಂತ್ಗೆ ಏನು ಮೆಡಿಸಿನ್ಸ್ ತಗೊಂತಾರ, ಆ ಮೆಡಿಸಿನ್ಸಲ್ಲಿ ಯಾವುದು ಸೈಡ್ ಎಫೆಕ್ಟ್ ಆಗಿರ್ತಕ್ಕಂಥ ಸೇಫ್ ಆಗಿರ್ತಕ್ಕಂಥ ಡ್ರಗ್ಸ್ನ ನಾವು ಇಲ್ಲಿ ಸಿಸ್ಟಮಲ್ಲಿ ಪ್ರೋಟೋಕಾಲ್ ಮಾಡಿ ಇಟ್ಟಿದ್ವಿ. ಅವ್ರಿಗೂ ಗೊತ್ತಿದೆ. ಈಚ್ ಆ್ಯಂಡ್ ಎವ್ರಿ ಡ್ರಗ್ ಅವ್ರಿಗೆ ಲೈಕ್ ಮನದಟ್ಟಾಗಿದೆ. ಸೊ ವಿ ಹ್ಯಾವ್ ಟ್ರೈನ್ ದೆಮ್ ಅಬೌಟ್ ದೀಸ್ ಥಿಂಗ್ಸ್ ವೆರಿ ವೆಲ್. ಸೊ ಇಷ್ಟು ಇದು ಮಾಡಿದ್ವಿ. ಮತ್ತು ಬ್ಲಡ್ ರಿಪೋರ್ಟ್ ಬಂದಮೇಲೆ ಆ ಬ್ಲಡ್ ರಿಪೋರ್ಟ್ ಪ್ರಕಾರ ಏನೇನು ಮೆಡಿಕೇಷನ್ಸ್ ಅಪ್ಡೇಟ್ ಮಾಡಬೇಕು ಅಂತ. ಸಮ್ಟೈಮ್ಸು ಲೈಕ್ ಅಪಾಯಿಂಟ್ಮೆಂಟ್ ತೊಗೊಂಡಿರ್ತೀರಿ, 90-95% ಆಫ್ ದ ಟೈಮು ಇದು ಈ ಥರ ಆಗಲ್ಲ. ನಾನು ಇಲ್ಲದೆ ಇರುವಾಗ ಯಾವಾಗಾದ್ರೂ ನೀವು ಬರ್ತೀರಾ, ಬಂದಾಗ ಸಪೋಸ್ ನಾನು ಹಾಸ್ಪಿಟ್ಲ್ ಇಲ್ಲ ಅಂತಂದರೆ ದಯವಿಟ್ಟು ಡಿಸಾರ್ಟೆಡ್ ಆಗಬೇಡಿ. ಯಾಕಂದರೆ ಮೇನ್ಲಿ ಫೋಕಸ್ ಇಂಟು ಅಡ್ವಾನ್ಸ್ ಟ್ರೈನಿಂಗ್ಸ್ ದೀಸ್ ಡೇಸ್. ಚೆನ್ನೈ ಕಾನ್ಫರೆನ್ಸ್ ವೀಡಿಯೋ ಹಾಕಿದ್ದೆ ನೋಡಿದ್ರಿ, ಮುಂಬೈ ಕಾನ್ಫರೆನ್ಸ್ ವೀಡಿಯೋ ಹಾಕಿದ್ದೆ ನೋಡಿದ್ರಿ, ಮತ್ತು ನೇಪಾಳ್ ಕಾನ್ಫರೆನ್ಸ್ಗೆ ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ಹೋಗ್ಬೇಕಾಗತ್ತೆ. ಮತ್ತು ಇನ್ನೂ ಲೈಕ್ ಸುಮಾರು ಟ್ರೈನಿಂಗ್ ಇದೆ, ಕೊಯಮತ್ತೂರು ಟ್ರೈನಿಂಗ್ ಇದೆ, ಮತ್ತು ಪೊಳ್ಳಾಚಿ ಟ್ರೈನಿಂಗ್ ಇದೆ. ಅವೆಲ್ಲ ಟ್ರೈನಿಂಗ್ ಹೋದಾಗ ಸಮ್ಟೈಮ್ಸು ಬರೋಕ್ಕಾಗಿಲ್ಲ ಅಂತಂತಂದರೆ ನಾನು ಇಲ್ಲೇ ಇರುವಾಗ ಇವ್ರ ಹತ್ರ ಟ್ರೀಟ್ಮೆಂಟ್ ತೊಗೊಳ್ಳಿ. ಲೈಕ್ ಅವರು ನಿಮ್ಮನ್ನು ನಾನು ಯಾವ ಥರ ಟ್ರೀಟ್ಮೆಂಟ್ ಕೊಡ್ತೀನೋ ಅದಕ್ಕೆ ಈಕ್ವಲಿ ಕಾಂಪಿಟೆಂಟಾಗಿ ಅವ್ರು ಟ್ರೀಟ್ಮೆಂಟ್ ಕೊಡ್ತಾರೆ, ಅಷ್ಟೇ ಕೇರಿಂಗ್ ಮಾಡ್ತಾರೆ. ಸೊ ಪ್ಲೀಸ್ ಯು ಕ್ಯಾನ್ ಟ್ರಸ್ಟ್ ದೆಮ್ ಆ್ಯಂಡ್ ಯು ಕ್ಯಾನ್ ಟೇಕ್ ದ ಟ್ರೀಟ್ಮೆಂಟ್ಸ್.